ಈ ಒಂದು ವಿಡಿಯೋ ಯಾವುದೇ ಒಂದು ಸ್ಪೋರ್ಟ್ಸ್ ಕಂಟೆಂಟ್ ಸಂಬಂಧಪಟ್ಟಿದ್ದು ಅಲ್ಲ, ಸರಿನಾ. ನಮ್ಮ ಎಲ್ಲ SSLC ಹಾಗೂ PUC ಸ್ಟೂಡೆಂಟ್ಸ್ಗಳಿಗೆ ಒಂದು 6 ಪ್ರೊ ಟಿಪ್ಸ್ಗಳನ್ನ ತಂದಿದ್ದೀನಿ. ಸೊ ಇದನ್ನು ನೀವೇನಾದರೂ ನಿಮ್ಮ ಸ್ಟಡಿ ಮಾಡಬೇಕಾದ್ರೆ ಇದನ್ನು ಒಂದು ಏನಂತಾರೆ ಅದನ್ನು ಅಳವಡಿಸ್ಕೊಂಡ್ರೆ ನೀವು ಪಕ್ಕ ಒಂದು 80% ತೆಗಿಯೋದ್ರಲ್ಲಿ ಅನುಮಾನನೇ ಬೇಡ. ನಿಜ ಹೇಳ್ತಿದ್ದೀನಿ. ಜಾಸ್ತಿ ಶೂಟ್ ಆಗೋಕ್ಕೋಗಲ್ಲ. ಮೊದಲನೇ ಪಾಯಿಂಟಿಗೆ ಬಂದ್ಬೋಣ ಸೀದಾ, ಸರಿನಾ. ಮೊದಲು ಕ್ವಶನ್ ಪೇಪರ್ ಕೊಟ್ಟಾಗ ಗೌರವಾನ್ವಿತವಾಗಿ ಇಸ್ಕೊಂಡು ಫಸ್ಟ್ ಕ್ವಶನ್ನು ವಾಸ್ಕೋಡಿಗಾಮ ಯಾರು ಒಂದೇಟ್ಲೆ ಸೀದಾ ಬರ್ಕೊಂಡು ಹೋಗ್ಬಿಡೋದಲ್ಲ. ಫಸ್ಟು ಎಲ್ಲ ಕ್ವಶನ್ಸ್ಗಳನ್ನ ಓದಿ ಒಂದು 10 ನಿಮಿಷ, ಏನು ತೊಂದರೆ ಇಲ್ಲ. 3 ಅವರಲ್ಲಿ ನೀವು ಕಿತ್ತು ಕಸಿ ಮಾಡೋ ಅಷ್ಟು ಕೆಲಸ ಅಲ್ಲೇ ಐತೆ, ಸರಿನಾ. ಹೇಳೋದು ಕೇಳಿ. ಮೊದಲು ಎಲ್ಲ ಕ್ವಶನ್ನ ಓದಿ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ, ನನಗೆ ಯಾವುದು ಗೊತ್ತು ಯಾವುದು ಗೊತ್ತಿಲ್ಲ ಅಂತ. ಇದು ಮೊದಲನೇ ಸ್ಟೆಪ್. ಇನ್ನು ಸೆಕೆಂಡ್ನೇ ಟಿಪ್ಪು ಏನಂತಂದರೆ, ನಿಮಗೆ ಮೊದಲೇ ಕ್ವಶನ್ ಪೇಪರ್ನ ಓದಿರ್ತೀರ. ನಿಮಗೆ ಯಾವ್ದ್ಯಾವುದು ಕ್ವಶನ್ನು ನನಗೆ ಗೊತ್ತಿಲ್ಲ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಅಂಥ ಕ್ವಶನ್ನ ಅಟೆಂಡ್ ಮಾಡೋಕ್ಕೆ ಹೋಗ್ಬಿಡಿ. ಈ ಥರ ಮಾಡೋದ್ರಿಂದ ನಿಮ್ಮ ಟೈಮು ಬೆಜ್ಜಾನ್ ಉಳೀತದೆ, ಸರಿನಾ. 2ನೇ ಟಿಪ್ ಇದು. 3ನೇ ಟಿಪ್ ವಿಚಾರಕ್ಕೆ ಬರೋಣ. 3ನೇದು ಏನಂತಂದರೆ, ನೀವು ಮೊದಲೇ ಕ್ವಶನ್ ಪೇಪರ್ನ ಓದಿದ್ರಿಂದ ನಿಮಗೆ ಯಾವ್ಯಾವ ಕ್ವಶನ್ಗೆ ಸರಿಯಾಗಿ ಆನ್ಸರ್ ಗೊತ್ತು ಅನ್ನೋದು ನಿಮಗೆ ಮೊದಲೇ ಗೊತ್ತಿರ್ತದೆ. ಸೊ ಮೊದಲು ನೀವು ಮಾಡಬೇಕಾಗಿರೋ ಕೆಲಸ, ನಿಮಗೆ ಯಾವ್ಯಾವ ಕ್ವಶನ್ ಗೊತ್ತು ಅದನ್ನು ಮೊದಲು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಅದನ್ನು ಕಂಪ್ಲೀಟ್ ಮಾಡಿ. ಇದೇ 3ನೇ ಪಾಯಿಂಟು. ಸೊ ಇದು ತುಂಬ ಈಸಿ ಆಗುತ್ತೆ ಮತ್ತು ಟೈಮ್ ಕನ್ಸ್ಯೂಮಿಂಗು ಕೂಡ ಕಡಿಮೆ ಆಗುತ್ತೆ. ನಿಮಗೆ ಯಾವುದಾದ್ರೂ ಕ್ವಶನ್ ಗೊತ್ತಾಗಲಿಲ್ಲ ಅಥವಾ ಟೆನ್ಷನ್ ಆಯಿತು ಅಂತ ಹೇಳಿದ್ರೆ, ಗೇಮ್ ಆಡಬೇಕಾದ್ರೆ ಯಾವಾಗಲೂ ಒಂಥರ ಸ್ಟ್ರಾಟಜಿಕ್ ಟೈಮ್ ಅಂತ ತಗೊತಾರಲ್ಲ, ಅದೇ ರೀತಿ ನೀವು ಒಂದು ಟೈಮ್ನ ತಗೊಂಡು ರಿಲ್ಯಾಕ್ಸ್ ಮಾಡಿ ಒಂದು 2 ನಿಮಿಷ 3 ನಿಮಿಷ ಕೂತು ಸುಮ್ಮನೆ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾ ಸ್ವಲ್ಪ ರೆಸ್ಟ್ ಮಾಡಿ. ಆಗ ನಿಮಗೆ ಮರ್ತೋಗಿರೋ ಆನ್ಸರು ಕೂಡ ಬರುತ್ತೆ. ಸೊ ಲೈಕ್ C8 ಸ್ಟ್ರಾಟಜಿಕ್ ಟೈಮ್ ಔಟ್ ಥರ. 4ನೇ ಟಿಪ್ಪಿಗೆ ಬಂದ್ಬೋಣ. ಸೊ ನಿಮಗೆ ಇವಾಗ ಗೊತ್ತಿರೋ ಆನ್ಸರ್ನೆಲ್ಲ ಫಸ್ಟ್ ಬರ್ತಿದ್ದೀರಾ. ನೀವು ಯಾವಾಗ ನೀವು ನಮಗೆ ಗೊತ್ತಿಲ್ಲ ಈ ಆನ್ಸರು ಅಂತ ಅಂದಾಗ ಅದನ್ನು ಅಟೆಂಡ್ ಮಾಡಿ. ನಿಮ್ಗೇನು ಬರುತ್ತೋ ಅದ್ರ ಬಗ್ಗೆ ಆ ಕ್ವಶನ್ ರಿಲೇಟಿವ್ ಆಗಿ ಏನಿದೆ ಎಲ್ಲನೂ ಬರೆದು ಪೇಜ್ ತುಂಬಿಸಿ, ಸರಿನಾ. ಇವಾಗ ಅದರಲ್ಲಿ ಮಾರ್ಕ್ಸ್ಗಳು ಅಟ್ಲೀಸ್ಟ್ 10 ಮಾರ್ಕ್ಸಿಗೆ ಬರೆದಿರೋ ಕ್ವಶನ್ನ ಅಟ್ಲೀಸ್ಟ್ ಒಂದು 2-3 ಮಾರ್ಕ್ಸ್ ಆದರೂ ಸಿಗುತ್ತೆ. ಅಲ್ಲಿ ನಿಮಗೆ ಮಾರ್ಕ್ಸು ಬೂಸ್ಟ್ ಆಗೋದಕ್ಕೆ ಒಂಥರ ಪ್ಲಸ್ ಪಾಯಿಂಟ್ ಆಗುತ್ತೆ. ಅದು ನೀವೇನು ಗೊತ್ತಿಲ್ಲ ಅನ್ನೋದು ಬಿಟ್ಟಿರ್ತೀರ ಕ್ವಶನ್ಸ್ಗಳನ್ನ ಲಾಸ್ಟಲ್ಲಿ ಟ್ರೈ ಮಾಡಿ. ಮತ್ತು ಲಾಸ್ಟಲ್ಲಿ ನೀವು ಜಾಸ್ತಿ ಟೆನ್ಸ್ ಆಗೋಕ್ಕೆ ಹೋಗ್ಬೇಡಿ. ನೀವು ನನಗೆ ಗಾಬರಿ ಆಗ್ಬಿಡ್ತು ಅಂದ್ಬಿಟ್ಟು ನೀವು ಪೇಪರ್ನ ಬಿಟ್ಬಿಟ್ಟು ಹೊರಡಬಾರ್ದು. ಲಿಟ್ರಲಿ ಸುಮ್ಮನೆ ಕಾಮಾಗಿ ನಿಮಗೆ ಎಷ್ಟು ಗೊತ್ತೋ ಅಷ್ಟು ಬರೀರಿ. ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ನೀವು ಯಾವ್ದ್ಯಾವ್ದು ಕ್ವಶನ್ ಗೊತ್ತು ಅದನ್ನೆಲ್ಲ ಅಟೆಂಡ್ ಮಾಡಿರ್ತೀರ. ಮತ್ತು ತುಂಬ ಕ್ವಶನ್ಸ್ಗಳು ಗೊತ್ತಿಲ್ಲದೆ ಇರೋದನ್ನು ಆಲ್ರೆಡಿ ಪೇಜ್ ತುಂಬಿಸ್ಬಿಟ್ಟಿದ್ದೀರ, ಪಾಸ್ ಆಗ್ತೀರಾ, ಡೋಂಟ್ ವರಿ. ಜಾಸ್ತಿ ಟೈಮ್ ಇಲ್ಲ ಅಂತ ಈ ಒಂದು 6 ಟಿಪ್ಸ್ಗಳನ್ನ ನಾನು ನಿಮಗೆ ಈಗ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದನ್ನು ನೀವು ನಿಮ್ಮ ಸ್ಟಡಿ ಬರೀಬೇಕಾದ್ರೆ ಎಕ್ಸಿಕ್ಯೂಷನ್ ಪಾರ್ಟು ಇಲ್ಲೆಲ್ಲ ಯೂಸ್ ಮಾಡ್ಕೊಳ್ಳಿ. ಲಿಟ್ರಲಿ ಯೂಸ್ ಆಗುತ್ತೆ. ಜಾಸ್ತಿ ಟೈಮ್ ಇಲ್ಲ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ನ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್, ಬಾಯ್.